CIET NCERT ವತಿಯಿಂದ ಅಜ್ಞಾತ ಭಯ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಾಗುತ್ತಿದೆ. ಏನಾಯ್ತು ವಂದನಾ? ನೀನು ಚಿಂತಿತಳಾಗಿ ಕಾಣ್ತೀಯಾ? ಇಲ್ಲಮ್ಮ, ಹಾಗೇನಿಲ್ಲ. ನೋಡು, ನಿಶಾ ಕೂಡ ಬಂದ್ಲು. ಅಮ್ಮ, ನಾನು ಆಫೀಸಿಗೆ ಹೋಗ್ತಿದ್ದೀನಿ, ಬಾಯ್. ಜಾಗ್ರತೆ ವಹಿಸು. ಹಾಯ್ ವಂದನಾ, ಎಲ್ಲವೂ ಸರಿಯಾಗಿದೆಯೇ? ಹಾ ನಿಶಾ, ಎಲ್ಲವೂ ಚೆನ್ನಾಗಿದೆ. ವಂದನಾ, ನಾನು ಕೆಲವು ದಿನಗಳಿಂದ ಗಮನಿಸುತ್ತಿದ್ದೇನೆ, ನೀನು ಎಲ್ಲೋ ಕಳೆದು ಹೋದಂತೆ ಕಾಣುತ್ತೀಯಾ. ಏನಾಯ್ತು? ಏನಾಗಿಲ್ಲ. ನೋಡು, ಯಾವುದೇ ಸಮಸ್ಯೆ ಇದ್ರೆ ನೀನ್ ನನ್ಗೆ ಹೇಳ್ಬೋದು. ಆದ್ರೆ ವಿಷಯ ಏನು? ನನ್ಗನ್ಸುತ್ತೆ ಕೆಲವು ದಿನಗಳಿಂದ ಯಾರೋ ನನ್ನನ್ನ ಹಿಂಬಾಲಿಸ್ತಾ ಇದ್ದಾರೆ ಅಂತ. ಏನು? ನಿಜವಾಗಿಯೂ? ಹಾ. ಹಾ? ಯಾರದು ಮತ್ತು ಯಾವಾಗಿಂದ ನಡೆಯುತ್ತಿದೆ ಇದು? ಗೊತ್ತಿಲ್ಲ. ಆದ್ರೆ ಕಳೆದ 1 ತಿಂಗಳಿಂದ ನಾನು ಎಲ್ಲಿಗೆ ಹೋದ್ರೂ ಯಾರೋ ನನ್ನ ಹತ್ತಿರದಲ್ಲೇ ಇದ್ದಂತೆ ತೋರುತ್ತೆ. ಹಾ? ಅಂದಿನಿಂದ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ನಕಲಿ ಪ್ರೊಫೈಲ್ನಿಂದ ಲೈಕ್ಗಳು ಮತ್ತು ಅಶ್ಲೀಲ ಕಮೆಂಟ್ಗಳು ಬರಲು ಪ್ರಾರಂಭಿಸಿದ್ವು. ಆದ್ರೆ ಇದನ್ ಯಾರು ಮಾಡಬಹುದು? ನನ್ಗೆ ಗೊತ್ತಿಲ್ಲ ನಿಶಾ, ನನಗೆ ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ನಾನ್ ನಿನ್ನ ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ ಅನ್ನು ನೋಡ್ಬಹುದೇ? ಹಾ, ಇಲ್ ನೋಡು. ಇಷ್ಟೊಂದೆಲ್ಲ ನೋಟಿಫಿಕೇಶನ್? ಹಾ. 1 ಗಂಟೆ ಹಿಂದೆ ನಿಕ್ 1234 ಅವರು ನಿಮ್ಮ ಪೋಸ್ಟ್ನಲ್ಲಿ ಕಮೆಂಟ್ ಮಾಡಿದ್ದಾರೆ. 2 ಗಂಟೆ ಹಿಂದೆ ನಿಕ್ 1234 ಅವರು ನಿಮ್ಮ ಪೋಸ್ಟ್ನಲ್ಲಿ ಕಮೆಂಟ್ ಮಾಡಿದ್ದಾರೆ. 1 ದಿನ ಹಿಂದೆ ನಿಕ್ 12345 ನಿಮ್ಮ ಪೋಸ್ಟ್ ಅನ್ನು ಇಷ್ಟಪಟ್ಟಿದ್ದಾರೆ. 3 ದಿನ ಹಿಂದೆ ನಿಕ್ 12345 ನಿಮ್ಮ ಪೋಸ್ಟ್ನಲ್ಲಿ ಕಮೆಂಟ್ ಮಾಡಿದ್ದಾರೆ. 4 ದಿನ ಹಿಂದೆ ನಿಕ್ 12345 ನಿಮ್ಮ ಪೋಸ್ಟ್ ಅನ್ನು ಇಷ್ಟಪಟ್ಟಿದ್ದಾರೆ. ಈ ಪ್ರೊಫೈಲ್ ಲಾಕ್ ಆಗಿದೆ. ಕಳೆದೊಂದು ತಿಂಗಳಿಂದ ಪ್ರತಿದಿನ ಈ ಲೈಕ್ಗಳು ಮತ್ತು ಕಮೆಂಟ್ಗಳು ಬರುತ್ತಿವೆ. ನೀನು 1 ತಿಂಗಳ ಹಿಂದೆ ಎಲ್ಲಿಗಾದ್ರೂ ಹೋಗಿದ್ಯಾ? ಹೌದು, ಶ್ರೀವಾಸ್ತವ್ ಚಿಕ್ಕಮ್ಮನ ಮನೆಗೆ ಪಾರ್ಟಿಗೆ ಹೋಗಿದ್ದೆ. ಏನು? ಅಲ್ಲಿ ಏನಾದ್ರೂ ಘಟನೆ ಸಂಭವಿಸಿದೆಯೇ? ಇಲ್ಲ, ಹಾಗೆ ಏನೂ ಆಗ್ಲಿಲ್ಲ. ನೀನು ಅಪರಿಚಿತ ಸಂಖ್ಯೆಯಿಂದ ಕರೆ ಸ್ವೀಕರಿಸಿದ್ಯಾ? ಇಲ್ಲ. ಒಳ್ಳೇದು, ಬಾ ನನ್ ಜೊತೆ. ಆದ್ರೆ ಎಲ್ಲಿಗೆ? ಇವರು ಹಿರಿಯ ವಕೀಲ ಶ್ರೀ ರವಿಕುಮಾರ್ ಅವರು. ಹಲೋ. ಹೆಲೋ, ಬನ್ನಿ ಕೂತ್ಕೊಳ್ಳಿ. ಸರಿ. ನೋಡಿ, ಇದು ಸ್ಟಾಕಿಂಗ್ ವಿಷಯ. ಸ್ಟಾಕಿಂಗ್ ಅಥವಾ ಹಿಂಬಾಲಿಸುವುದು ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 354D ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ. ಸರಿ. ಜೊತೆಯಲ್ಲಿ ಸೈಬರ್ ಸ್ಟಾಕಿಂಗ್ ಅಥವಾ ಆನ್ಲೈನ್ ವಿಧಾನಗಳ ಮೂಲಕ ಸ್ಟಾಕಿಂಗ್ ಮಾಡುವುದು ಭಾರತೀಯ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಡಿಯಲ್ಲಿ ಸೆಕ್ಷನ್ 67 ಮತ್ತು 67A ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧ. ನಿಮ್ಮ ಫೋನ್ ತೋರಿಸಿ. ಚೆನ್ನಾಗಿದೆ. ನಿನ್ನೆ ಮಾರುಕಟ್ಟೆಯಲ್ಲಿ ನೋಡಿದೆ. ನಿಮ್ಮನ್ನು ಭೇಟಿಯಾಗ ಬಯಸ್ತೇನೆ. ನನ್ನನ್ನು ಗುರುತಿಸಿದ್ಯಾ? ವೆರಿ ಬ್ಯೂಟಿಫುಲ್. ನೋಡಿ, ಸೈಬರ್ ಸ್ಟಾಕಿಂಗ್ನಲ್ಲಿ 3 ಮುಖ್ಯ ವಿಧಗಳಿವೆ. 1 ಇಮೇಲ್ ಸ್ಟಾಕಿಂಗ್, 2 ಇಂಟರ್ನೆಟ್ ಸ್ಟಾಕಿಂಗ್, 3ನೇದು ಕಂಪ್ಯೂಟರ್ ಸ್ಟಾಕಿಂಗ್. ಮತ್ತು ಅವುಗಳಿಂದ ಹೇಗೆ ಸುರಕ್ಷಿತವಾಗಿರಬೇಕೆಂದು ನಾವು ತಿಳಿದಿರಬೇಕು. ನಾನು ಮುಂದೆ ಏನ್ ಮಾಡಬೇಕು? ನೀವು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ದೂರನ್ನು ದಾಖಲಿಸಿ. ಸರಿ. ಮತ್ತು ಯಾವುದೇ ಭಯವಿಲ್ಲದೆ ನಿಮ್ಮ ಸಂಪೂರ್ಣ ವಿಷಯವನ್ನ ಅವರಿಗೆ ತಿಳಿಸಿ. ಇಂತಹ ಅಪರಾಧಿಗಳು ನಮ್ಮ ಮೌನದ ಲಾಭ ಪಡೆದು ಪೊಲೀಸರಿಂದ ತಪ್ಪಿಸಿಕೊಳ್ತಾರೆ. ಈ ರೀತಿ ಅವರ ಮನೋಬಲ ಹೆಚ್ಚುತ್ತದೆ ಮತ್ತು ನಿಮ್ಮಂತಹ ಪ್ರಜೆಗಳ ಮಾನಸಿಕ ಒತ್ತಡವೂ ಹೆಚ್ಚುತ್ತದೆ. ಹೌದು. ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳಬೇಡಿ. ಸರಿ. ನಿಮ್ಮ ಸುತ್ತಲಿನ ಜನರು ಮತ್ತು ಅವರ ಚಟುವಟಿಕೆಗಳ ಬಗ್ಗೆ ತಿಳಿದಿರಲಿ. ಸಮಯವನ್ನು ಉಳಿಸಲು ನಿರ್ಜನ ಮಾರ್ಗಗಳು ಅಥವಾ ಶಾರ್ಟ್ಕಟ್ಗಳನ್ನು ಬಳಸಬೇಡಿ. ತಿಳಿದು. ಧನ್ಯವಾದ. ಕೆಲವು ದಿನಗಳ ನಂತರ. ಹಲೋ. ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ? ಪೊಲೀಸ್ ಠಾಣೆಯಿಂದ ಕರೆ ಮಾಡ್ತಿದ್ದೀನಿ. ನೀವು ಈಗ ಇಲ್ಲಿಗೆ ಬರಬಹುದಾ? ಸರಿ, ಈಗ ಬರ್ತೀನಿ. ಬನ್ನಿ ಮೇಡಮ್. ಅನುಮಾನದ ಆಧಾರದಲ್ಲಿ ಕೆಲವರನ್ನು ಬಂಧಿಸಿದ್ದೇವೆ. ಇವರಲ್ಲಿ ಯಾರನ್ನಾದರೂ ನೀವು ಗುರುತಿಸ್ತೀರಾ? ಒಮ್ಮೆ ನೋಡಿ. ಅರೆ, ನಾನಿವನನ್ನ ಗುರುತಿಸ್ತೇನೆ. ಶ್ರೀವಾಸ್ತವ್ ಆಂಟಿ ಪಾರ್ಟಿಯಲ್ಲಿ ಇವನು ಎಲ್ರಿಗೂ ಊಟ ಬಡಿಸ್ತಿದ್ದ. ಆದ್ರೆ ನನ್ನ ನಂಬರ್ ಇವನಿಗೆ ಹೇಗೆ ಸಿಕ್ಕಿತು?
ಓಯ್, ಎಲ್ಲ ಸತ್ಯ ಹೇಳು. ಹಾಂ ಸರ್, ಹೇಳ್ತೀನಿ ಸರ್. ಇವರು ಮೇಡಮ್ ಶ್ರೀವಾಸ್ತವ ಅವರೊಂದಿಗೆ ವಾಟ್ಸಪ್ನಲ್ಲಿ ಸಂಪರ್ಕ ಹೊಂದಿದ್ದಾರೆ. ಪಾರ್ಟಿ ಮುಗಿಸಿ ನಾನು ಅವರಿಂದ ಹಣ ತೆಗೆದುಕೊಳ್ಳಲು ಹೋದಾಗ ಅವರು ತನ್ನ ಫೋನನ್ನು ಮೇಜಿನ ಮೇಲೆ ಇಟ್ಟು ಹಣವನ್ನು ತರಲು ಕೋಣೆಯಿಂದ ಹೊರಗೆ ಹೋದರು. ಅವರು ಇವರಿಗೆ ಕೆಲವು ಫೋಟೋಗಳನ್ನು ಕಳಿಸ್ತಿರೋದನ್ನು ನಾನು ನೋಡಿದೆ. ನಾನು ಇವರನ್ನ ಪಾರ್ಟಿಯಲ್ಲಿ ನೋಡಿದ್ರಿಂದ ನಾನು ಇವ್ರನ್ನ ಗುರುತಿಸಿ ಮೇಡಮ್ ಫೋನ್ನಿಂದ ಇವರ ನಂಬರನ್ನು ತೆಗೆದುಕೊಂಡೆ. ಆಕೆ ಸಾಮಾಜಿಕ ಮಾಧ್ಯಮ ಖಾತೆಯು ಈ ಸಂಖ್ಯೆಗೆ ಲಿಂಕ್ ಆಗಿರುವುದರಿಂದ ನಾನು ಇವರಿಗೆ ಸಂದೇಶಗಳನ್ನು ಕಳಿಸಲು ಪ್ರಾರಂಭಿಸಿದೆ. ಸಾಮಾಜಿಕ ಮಾಧ್ಯಮವು ತನ್ನದೇ ಆದ ಪ್ರಯೋಜನಗಳನ್ನು ಹೊಂದಿದೆ, ಆದರೆ ಅದನ್ನು ಬುದ್ಧಿವಂತಿಕೆಯಿಂದ ಬಳಸದಿದ್ದರೆ ಅದು ಕೆಲವು ಅನಾನುಕೂಲಗಳನ್ನು ಸಹ ಹೊಂದಿದೆ. ಅದನ್ನು ಎಚ್ಚರಿಕೆಯಿಂದ ಮತ್ತು ಸುರಕ್ಷಿತವಾಗಿ ಬಳಸಲು ಯಾವಾಗಲೂ ಈ ಕೆಳಗಿನ ಅಂಶಗಳನ್ನು ನೆನಪಿನಲ್ಲಿಡಿ. ಅಪರಿಚಿತರಿಂದ ಸ್ನೇಹದ ವಿನಂತಿಗಳನ್ನು ಸ್ವೀಕರಿಸಬೇಡಿ. ಆಯ್ಕೆಗಳೊಂದಿಗೆ ನಿಮ್ಮ ಪೋಸ್ಟ್ಗಳನ್ನು ಯಾರು ವೀಕ್ಷಿಸಬಹುದು ಮತ್ತು ಕಮೆಂಟ್ ಮಾಡಬಹುದು ಎಂಬುದನ್ನು ಆರಿಸಿ. ಮೂಲ ಆಂಟಿವೈರಸ್ ಮತ್ತು ಇಂಟರ್ನೆಟ್ ಭದ್ರತಾ ಸಾಫ್ಟ್ವೇರ್ ಅನ್ನು ಮಾತ್ರ ಬಳಸಿ. ಅಂತರ್ಜಾಲದ ಗದ್ದಲದಲ್ಲಿ ನಿರತರಾಗದಿರಿ. ಸುರಕ್ಷತಾ ಕ್ರಮಗಳನ್ನು ಅನುಸರಿಸಲು ಮರೆಯದಿರಿ. ಈವರೆಗೆ ನೀವು ಕೇಳಿದ್ರಿ CIET NCERT ವತಿಯಿಂದ ಅಜ್ಞಾತ ಭಯ ಕಾರ್ಯಕ್ರಮದ ಪ್ರಸ್ತುತಿ. ಅನುವಾದ ಮತ್ತು ರೆಕಾರ್ಡಿಂಗ್ ಕ್ಲಾಪರ್ ಎಂಟರ್ಟೈನ್ಮೆಂಟ್ ವತಿಯಿಂದ. ಪ್ರೋಗ್ರಾಂ ಕೋಆರ್ಡಿನೇಟರ್ ಪ್ರೊಫೆಸರ್ ಉಷಾ ಶರ್ಮಾ. ಅಕಾಡೆಮಿಕ್ ಸಪೋರ್ಟ್ ಯಾಚನಾ ಗುಪ್ತಾ.